ನಾವು ಇಲ್ಲಿ ಹಿಂದೂ ಜಾರಿಗೆ ಹೋದೆವು ಅಂದ್ರೆ ಇಸು ಕುಟುಂಬ ಮರದಿನೇ ಸಾಯ್ತು. ಪೊಲೀಸ್ ಇಲಾಖೆ ಕಾರಣ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬಿಐ ಕೊಡಲ್ಲ. ಅವ್ರು ಎದರ್ನಿಂದ ಹೊಡೆದಾರಂತಕ್ಕಂಥ ಮಾಹಿತಿಗಳೆಲ್ಲ ಸಿಕ್ಕ ಸರ್. ಯಾರು ಇಲ್ಲಿವರೆಗೂ ನಮ್ಮ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿಗಳು ಬಬಲೇಶ್ವರ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆ. ತೊಗಲ ದಪ್ಪಾಗಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿದ್ದಾರೆ. ಸಂದಿಗೆಯಿಂದ ಇನ್ನ ವಿಜಯಪುರ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಾಕೋತಾ ಇದ್ದೀವಿ. ಯಾಕಂದ್ರೆ ಸಿಂದಗಿ ನಗರದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅಲ್ಲಿ ಕೊಲೆ ಮಾಡಿರ್ತಕ್ಕಂಥವ್ರು ಪ್ರಬಲ ಸಮಾಜದವರು 4 ತಿಂಗಳಾದರೂ ಕೂಡ ಇವತ್ತು ಕೊಲೆಗಾರರು ಅಲ್ಲೇ ಓಡಾಡ್ತಾ ಇದ್ದಾರೆ. ಇವತ್ತು ಅವ್ರು ಕೊಲೆ ಮಾಡಿ ಅವ್ರ ಚಪ್ಪಲಿನ ಅವ್ರು ಹಾಕೊಂಡು ತಿರುಗಾಡ್ತಾ ಇದ್ದಾರೆ. ಇವತ್ತು ದೇಖೋ ದಿಲಾತ್ಕೋ ದೇನವಾಲಕ घर देखो ನೋಡಮು ಪರೀಕ್ಷೆ ಮಾಡಮು ಅವ್ರ ಮಂಪಲ್ ಟೆಸ್ಟಿಂಗ್ ಮಾಡ್ತೀವಿ, ಬ್ರೈನ್ ಟೆಸ್ಟಿಂಗ್ ಮಾಡ್ತೀನಿ ಮಾಡ್ರಿ. ನಮ್ಮ ತಂದೆಯವರಿಗೆ ಮಿನಿಸ್ಟರ್ ಮಾಡತಕ್ಕಂಥ ಋಣ ನಿಮ್ಗೆ ಆಗೈತಿ, ಅದನ್ನ ತೀರಿಸ್ತಂತ ಎಲ್ಲರೂ ಕೈ ಕಾಲು ಹಿಡ್ಕೊಂಡು ಮಗು ತಕ್ಕೊಂಡು ಅಮ್ಮ ಓಟ್ ತಗೊಂಡು ಇವತ್ತು ನಮ್ಮ ಸಮಸ್ಯೆ ಬಂದಾಗ ಇವತ್ತು ನೀವು ಕಣ್ಮರೆ ಆಗ್ತೀರಿ. ರಮೇಶ್ ಅಣ್ಣ ಸಾವ್ರಿ ನಮ್ಗೆ ಈ ಒಂದು ಸಮಸ್ಯೆ ಕಾಣಿಸ್ತಾ ಇಲ್ವಾ? ದಲಿತರ ಕೊಲೆ ಆಗತ್ತಂತ ಕಾಣಿಸ್ತಾ ಇಲ್ವಾ? ನಮ್ಮ ಕಣ್ಣಿಗೆ ಮಣ್ಣು ಹಚ್ಚುವಂತ ಕೆಲಸ ಮಾಡ್ಬೇಡ್ರಿ. ಇವತ್ತು 5-6 ದಿನ ಆಯ್ತಲ್ಲ ನಾವು ಕೂಡ್ತೀವಿ. ಮಹದೇವಪ್ಪನ ಸಾವಿಗೆ ನ್ಯಾಯ ಸಿಗುವವರೆಗೂ ಈ ಜಾಗ ಬಿಟ್ಟು ಈ ದಲಿತರು ಯಾರು ಎತ್ತಕ್ಕಾಗಿ ಎಂಬುದು ಅವರಿಗೂ ಯಾರಿಗೂ ಅರಿವು. ಪಬ್ಲಿಕ್ ವಾಯ್ಸ್ ಸಿಂದಗಿಗೆ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಲೀಂ ಅಲ್ದಿ. ಸಿಂದಗಿಯ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ವೃತ್ತದಲ್ಲಿ ಕಳೆದ 5 ದಿನಗಳಿಂದ ಬನಹಟ್ಟಿ PA ಗ್ರಾಮದ ದಲಿತ ಸಮಾಜ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಆ ಗ್ರಾಮದಲ್ಲಿ ದಲಿತ ವ್ಯಕ್ತಿಯೊಬ್ಬರ ಕೊಲೆ ನಡೆದು ಸುಮಾರು 4 ತಿಂಗಳು ಗತಿಸಿದ್ದರು. ಅದರ ಆರೋಪಿಗಳನ್ನು ಬಂಧಿಸದ ಪೊಲೀಸರ ವಿರುದ್ಧ ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಮಾದೇವಪ್ಪ ಹರಿಜನ್ ಅವರ ಕೊಲೆಯನ್ನಾಗಿ ಸುಮಾರು 4 ತಿಂಗಳ ಕಾಲ ಆಯಿತು. ಇವತ್ತು ಪೊಲೀಸ್ ಇಲಾಖೆ ಏನಪ್ಪ ಅಂದರೆ ಅವರನ್ನು ಬಂಧಿಸಲು, ಆರೋಪಿಗಳನ್ನು ಬಂಧಿಸಲು ವಿಫಲವಾಗಿರ್ತಕ್ಕಂಥದ್ದು. ಈ ಧರಣಿಯಲ್ಲಿ ಹೆಣ್ಣುಮಕ್ಕಳು, ಮುದುಕರು, ವಯಸ್ಸಾದವರು, ವೃದ್ಧರು ಏನು ಮಕ್ಕಳನ್ನು ಕರ್ಕೊಂಡು ಹೊತ್ತು ಹಗಲು ರಾತ್ರಿ ಅನ್ನದೆ ಮಳೆ ಗಾಳಿ ಬಿಸಿಲು ಗುಡುಗು ಸಿಡಿಲಿನ ಮಧ್ಯದ ಒಳಗೆ ನಾವು ಏನಪ್ಪ ಅಂದರೆ ನಿರಂತರವಾಗಿ ರಾತ್ರಿ ಮಧ್ಯರಾತ್ರಿಯೂ ಕೂಡ ಭಯಭೀತಗೊಂಡಿರ್ತಕ್ಕಂಥ ಸಮಾಜದೊಳಗೂ ಕೂಡ ಇವತ್ತು ಏನಪ್ಪ ಅಂದರೆ ಕರ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ MB ಪಾಲ್ ಸಾಹೇಬರು ಕೂಡ ಇವತ್ತು ಬಂದು ಯಾಕೆ ನೀವು ಧರಣಿ ಕೂತಿದ್ರಿ, ನಿಮ್ಮ ಸಮಸ್ಯೆ ಏನು ಅಂತ ಕೇಳುವಂಥ ಪರಿಸ್ಥಿತಿ ಒಳಗೆ ಅವರಿಲ್ಲ. ಜಿಲ್ಲಾಧಿಕಾರಿ ಆಗಿದ್ರು ಕೂಡ ಅವರು ಇಲ್ಲಿವರೆಗೆ ಬರ್ತಾ ಇಲ್ಲ. ಅವ್ರಿಗೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಸ್ವಾಮಿ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ, ನಾವೇನು ಆಸ್ತಿ ಕೊಡ್ರಿ, ಅಸ್ತಿತ್ವ ಕೊಡ್ರಿ, ಬಂಗಾರ ಕೊಡ್ರಿ, ನಮ್ಮ ರಾಜಕಾರಣಕ್ಕೆ ಅಧಿಕಾರ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾ ಇಲ್ಲಲ್ಲ, ಅದಕ್ಕೆ ಭಾಳ ನೋವಾಗ್ತಾ ಇದೆ ನಮಗೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಏನ ಸರ್ವಾಡಳಿತ ವ್ಯವಸ್ಥೆ ಅಂತ ತೊಗಲ ದಪ್ಪಾಗಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿದ್ದಾರೆ. ಇವತ್ತು ಸಾಯಂಕಾಲ ನಾವೆಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಹಿರಿಯ ಹೋರಾಟಗಾರರು ಕೂಡಿಕೊಂಡು ನಾವು ಮಾತನಾಡಿ ಈ ಹೋರಾಟದವನ್ನ ಬಹುಶಃ ಏನು ಇಲ್ಲೇ ಅರಬತ್ತಲೆ ಮೆರವಣಿಗೆ ಮಾಡೋದಾ ಅಥವಾ ಕಲ್ಲು ಕೂಡೋದಾ ಇಲ್ಲ, ಬನ್ನೇಟಿಯಿಂದ ಸುಮಾರು 2 ದಿನಗಳ ಕಾಲ ಏನು ಸಿಂದಗಿ ಬಂದಿದ್ದೀವಿ. ಸಂದಿಗೆಯಿಂದ ಇನ್ನ ವಿಜಯಪುರ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಾಕೋತಾ ಇದ್ದೀವಿ. ಅಲ್ಲಿ ಕೊಲೆ ಮಾಡಿರ್ತಕ್ಕಂಥವ್ರು ಪ್ರಬಲ ಸಮಾಜದವರು. SP ಅವರ ಮೀಟಿಂಗ್ದಾಗ ಕೂಡ ನಾವು ಹೇಳಿದ್ದೇವೆ, ನಿರಂತರವಾಗಿ ಜಿಲ್ಲೆಯಾದ್ಯಂತ ಪ್ರಬಲ ಸಮಾಜದವರು ದುರ್ಬಲ ಸಮಾಜದಾಗ ದೌರ್ಜನ್ಯ ಮಾಡ್ಕೊಂತ ಬಂದಿದ್ದಾರೆ. ಅದಕ್ಕೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದನ್ನು ಸರಿಪಡಿಸ್ಬೇಕು ಅಂತ ಅಂದಾಗ ಇವತ್ತಿನ ದಿವಸ ಅಲ್ಲಿ ಕೊಲೆ ನಡೆದು 4 ತಿಂಗಳಾದರೂ ಕೂಡ ಇವತ್ತು ಕೊಲೆಗಾರರು ಅಲ್ಲೇ ಓಡಾಡ್ತಾ ಇದ್ದಾರೆ. ಮಹದೇವಪ್ಪಣ್ಣ ಅವರನ್ನು ಬರ್ಬರವಾಗಿ ಹತ್ಯೆಗೈದು ಇವತ್ತು ಅಲ್ಲಿ ಅವ್ರ ಹೊಲದ ಪಕ್ಕದಲ್ಲಿ ಒಂದು ನಾಗೇಲಿ ಹೋಗಿರ್ತಕ್ಕಂಥದ್ದು. ಇವತ್ತು ಅವ್ರು ಕೊಲೆ ಮಾಡಿ ಅವ್ರ ಚಪ್ಪಲಿನ ಅವ್ರೇ ಹಾಕೊಂಡು ತಿರುಗಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಹೋದರಿ ಮಹದೇವಪ್ಪನ ಮಗಳು ಕೇಳಕ್ಕೆ ಹೋದಾಗ ಇವತ್ತು ಇಲ್ಲ, ನಿನ್ನ ತಂದೆ ಬಂದಿಲ್ಲ, ಇವತ್ತು ಎಲ್ಲೋ ಲಕ್ಷಣ ಗ್ರಾಮಕ್ಕೆ ಹೋಗ್ಯಾನ, ಮತ್ತು ಎಲ್ಲೋ ನಮ್ಮ ಧಾರ್ಮಿಕ ಕಾರ್ಯಕ್ಕೆ ಹೋಗ್ಯಾನ, ನನ್ನ ಬುತ್ತಿ ತಂದು ಕೊಡ್ತಾಳ. ಆ ಬುತ್ತಿ ಇವತ್ತು ಇಲ್ಲ, ನಿಮ್ಮ ತಂದೆ ಬಂದಿಲ್ಲ, ಮತ್ತು ವಾಪಸ್ ಹೋಗಿ ಸಾಯಂಕಾಲ ಅಂತ ಹೇಳ್ತಾಳ. ಮತ್ತು ಬಡಗಿಯಿಂದ ಹೊಡೆದಿರ್ತಕ್ಕಂಥ ಬಡಗಿನೂ ಕೂಡ ಅವ್ರ ಮನೆ ಮೇಲೆ ಬಿದ್ದಿದೆ. ಮತ್ತು ಕೊಲೆಯಾಗಿ 2-3 ದಿನಗಳು ನಡೆದರೂ ಕೂಡ ಆ ಶವ ಅಲ್ಲೇ ಇರ್ತದೆ. ಅದೇ ಸಂದರ್ಭದಲ್ಲಿ ಮತ್ತು ಪೊಲೀಸ್ ಇಲಾಖೆಯವರು ಕೇಳಕ್ಕೆ ಹೋದಾಗ ನೇರವಾಗಿ ಈ ಶವ ಇಲ್ಲೇ ಬಿದ್ದಿದೆ ಮತ್ತು ಇದು ನಿಮ್ಮಪ್ಪ ಮಹದೇವಂತ ಕುಟುಂಬದ ಹೇಳ್ತಕ್ಕಂಥ ವಿಚಾರವಾದ ಮಾಹಿತಿ ಕೊಡ್ತಾರ. ಇಷ್ಟೆಲ್ಲ ಕುರುಗಳಿದ್ರು ಕೂಡ ಅವ್ರನ್ನ ಯಾಕೆ ಬಂಧಿಸ್ತಾ ಇಲ್ಲ ಅಂತಂದ್ರೆ ಆ ಸಮಾಜ ಪ್ರಬಲವಾಗಿರ್ತಕ್ಕಂಥ ಸಮಾಜ ಮತ್ತು ಅವರು ಸಮಾಜದಲ್ಲಿ ಅವ್ರ ಬಂಧುಗಳೆಲ್ಲ ಮಿನಿಸ್ಟರ್ ಇದ್ದಾರೆ, MLAಗಳಿದ್ದಾರೆ,
MP ಗಳಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಆದೇಶ ಮಾಡ್ತಾರ. ಏನಪ್ಪ ಅಂತ ನಮಗೆ ಸಂಶಯ ಆಗ್ತಾ ಅವರೆಲ್ಲ ಇಂದ ಇವತ್ತು ಪೊಲೀಸ್ ಇಲಾಖೆ ಕುಮ್ಮಕ್ ಕೊಟ್ಟಿದ್ರಿಂದ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ. ಸುಮಾರು 4 ತಿಂಗಳ ಕಾಲ ಇವತ್ತು देखो दिलातो देने वाले का घर देखो ನೋಡಮು ಪರೀಕ್ಷೆ ಮಾಡಮು ಅವ್ರ ಮಂಪಲ್ ಟೆಸ್ಟಿಂಗ್ ಮಾಡ್ತೀವಿ, ಬ್ರೈನ್ ಟೆಸ್ಟಿಂಗ್ ಮಾಡ್ತೀನಿ. ಅರೆ ಇಡೀ ದೇಶದಾಗೆ ಇಂಥ ಪ್ರಕರಣ ಏನೋ ಮನೆಗಳು ಎಂಥ ಪ್ರಕರಣ ಇವತ್ತು ನೀವು 1 ತಿಂಗಳು 15 ದಿನ ಎದುರಿಸಿ ಇವತ್ತು ಎಲ್ಲ ಪ್ರಯೋಗಗಳಿದ್ರು ಕೂಡ ಇವತ್ತು ನಮ್ಮ ಪ್ರಕರಣ ದಲಿತರನ್ನು ಇವತ್ತು ಅತ್ಯಂತ ದಲಿತರನ್ನು ಆರೋಪಗಳು ಯಾಕೆ ಹಿಡಿತಾ ಇಲ್ಲ? ಸಿಂದಗಿ ತಾಲೂಕಿನ ಶಾಸಕರು ಅಶ್ವಕಣ್ಣ ಮನಗುಳಿಯವರಿಗೆ ಒಂದು ಮಾತು ಕೇಳಿದ್ದಾರೆ. ತಾವು ಚುನಾವಣೆಯಲ್ಲಿ ಇಲೆಕ್ಷನ್ ಇಟ್ಕೊಂಡಾಗ ಇವತ್ತು ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಎಲ್ಲ ಏನು ಕುಟುಂಬವೇ ಅಣ್ಣ ತಮ್ಮ ಹೆಂಡ್ರು ಮಕ್ಕಳು ಎಲ್ಲರೂ ಕೂಡ ಇವತ್ತ ದಲಿತರನ್ನು ನೀವು ನಮ್ಮ ಮಿನಿಸ್ಟರ್ ಮಾಡ್ರಿ, ನಮ್ಮ ತಂದೆಯವರಿಗೆ ಮಿನಿಸ್ಟರ್ ಮಾಡತಕ್ಕಂಥ ಋಣ ನಿಮ್ಮ ಮ್ಯಾಗ ಐತಿ, ಅದನ್ನ ತೀರಿಸ್ತೆ ಅಂತ ಎಲ್ಲರೂ ಕೈ ಕಾಲು ಹಿಡ್ಕೊಂಡು ಮಗು ತಕ್ಕೊಟ್ಟವ್ರಿ. ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ದಲಿತರಂದ್ರೆ ನೀವು ಕೇವಲ ತಗೊಂಡ್ಬಿಟ್ರ ಇವತ್ತು ನಮ್ಮ ಓಟ್ ತಗೊಂಡು ಇವತ್ತು ನಮ್ಮ ಸಮಸ್ಯೆ ಬಂದಾಗ ಇವತ್ತು ನೀವು ಕಣ್ಮರೆ ಆಗ್ತೀರಿ. ನಾವು ಓಟ್ಗಳನ್ನು ಕೊಟ್ಟಿದ್ದೀವಿ, ನಿಮ್ಗೆ ಕುರ್ಚಿ ಮೇಲೆ ಕೂಡ್ಸೀವಿ, ಸುಮ್ಮನೆ ನೀವು ಮಜಾ ಮಾಡಕ್ ಕೊಡ್ಸಿಲ್ಲ, ಸುಮ್ಮನೆ ರಾಜಕೀಯ ಅನುಭವಿಸ್ಲಕ್ ಕೊಟ್ಟಿಲ್ಲ. ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಅಣ್ಣ ಬೂತು ಸಾಹೇಬ್ರಿ, ನಮ್ಗೆ ಈ ಒಂದು ಸಮಸ್ಯೆ ಕಾಣಿಸ್ತಾ ಇಲ್ವಾ? ದಲಿತರ ಕೊಲೆ ಆಗಿರ್ತಕ್ಕಂಥ ಕಾಣಿಸ್ತಾ ಇಲ್ವಾ? ಸುಮಾರು 12-13 ವರ್ಷಗಳ ಕಾಲ ಇವತ್ತು ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ತಾವು ಇವತ್ತು ರಾಜಕಾರಣ ಮಾಡಿದ್ದೀರಿ. ನೋಡ್ರಿ, ಇಲ್ಲಿ ನಮ್ಮ ಕಣ್ಣಿಗೆ ಮಣ್ಣು ಹಚ್ಚುವಂತ ಕೆಲಸ ಮಾಡಬೇಡ್ರಿ. ದಲಿತರಿಗೆ ಕೇವಲವಾಗಿರೋರು ಹಿಂದುಳಿದತಕ್ಕಂಥ ಸಮಾಜ ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ಇವರೆಲ್ಲನೂ ಓಟ್ ಪಡ್ತಕ್ಕಂಥ ನೀವು ಅಲ್ಲಿ ಮತ್ತು ಮಾಜಿ ಶಾಸಕರೇ ಇವತ್ತು ತಾವು ಸೌಜನ್ಯಕ್ಕಾದ್ರೂ ಸಾವಿನ ಮನೆಗೆ ಭೇಟಿಯನ್ನು ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಒಂದು ಸೌಜನ್ಯ ಇಲ್ಲ, ಒಂದು ಮಾನವೀಯತೆ ಇಲ್ಲದೈತಲ್ರಿ. ಜನಪ್ರತಿನಿಧಿಗಳ ನೀವು ಬನ್ನೆಟ್ಟಿಯಲ್ಲಿ ಇರ್ತಕ್ಕಂಥ ಒಂದು ನಾಯಿ, ಒಂದು ಶ್ವಾನ ನಮ್ಮ ಜೊತೆ ಅಲ್ಲಿಂದ ಇಲ್ಲಿವರು ಪಾದಯಾತ್ರೆಗೆ ಬಂದು ಇವತ್ತು ಇಲ್ಲೇ ಇದೆ ಶ್ವಾನ. ಅದು ಕೂಡ ನಮ್ಮ ಮನೆಯೂ ಕೂಡ ತಹಸೀಲ್ದಾರ್ ಮುಂದೆ ಇರ್ತಿತ್ತು. ಇವತ್ತು 5-6 ದಿನ ಆದರೂ ಆ ನಾಯಿ ನಮ್ಮ ಜೊತೆ ಇದೆ. ಅದಕ್ಕಿಂತ ಕಡೆ ಆಗೋದ್ರ ನೀವು ರಾಜಕಾರಣಿಗಳೇ. ಇಲ್ಲಿ ಜೈಲ್ ಬರೋ ಅನ್ನುವಂತ ಸಂದರ್ಭ ಬಂದ್ರೆ ಕೂಡ ನಾವೆಲ್ಲರೂ ಜೈಲಿಗೆ ಹೋಗ್ತೇವೆ. ಆದರೆ ಮಹದೇವಪ್ಪಣ್ಣನ ಸಾವಿಗೆ ನ್ಯಾಯ ಸಿಗುವವರೆಗೂ ಈ ಜಾಗ ಬಿಟ್ಟು ಕತ್ತದಿಲ್ಲ ಅಂತ ಇಲ್ಲ. ಎಲ್ಲರೂ ಏನ್ ಮಾಡ್ದೇವ್ರಿ, ನಾವು ಮನೆಗೆ ಹೋದ ತಕ್ಷಣ ಇಲ್ಲಿವರೆಗೂ ನಾವು ಬನ್ನೆಟ್ಟಿನಿಂದ ಪಾದಯಾತ್ರೆ ಮಾಡ್ಕೊಂಡು 1 ದಿನ ಅಲ್ಲೇ ಬಿದ್ದು ಎಲ್ಲ ಎದ್ದು ಹೋದಲ್ಲಿ ಸ್ಟ್ರೈಕ್ ಮಾಡಿದ್ರು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ಯಾರು ನಮ್ಗೆ ನ್ಯಾಯ ಇಷ್ಟು ಕೊಡ್ತಾರೆ ಅನ್ನಂಗಾಯ್ತು. ಏನಾಯ್ತು ಅಕ್ಕಿಗೆ ಆಗಿರಿ ಸಂಜೆ ಮಾಡಿ ಮನೆಗೆ ಹೋಗಿರಿ, ಅನ್ನ ಮಾಡಿ ಅನ್ನದಾಗ ತೊಗರಿ ಎಣ್ಣೆ ತೊಗರಿ ಗೋಡೆ ಔಷಧ ಅನ್ನದಾಗ ಕಲಿಸಿ ಮಕ್ಕಳಿಗೆ ತಿನ್ಸೋ ಟೈಮ್ದಾಗ ಈಕಿ ಸ್ವಲ್ಪ ವಾಸ್ ಬಂದವ್ರಿ. ಅವರು ಮನೆ ಒಕ್ಕಟ್ಟೆ ವಾಸ್ ಬಂದಾರೆ. ವಾಸ್ ಬಂದು ಈಕಿ ಹೋಗಿ ತಡೆದಾಡ, ಇಲ್ಲಾಂದ್ರೆ ಅವತ್ತು ಇಸು ಕುಟುಂಬನ ಅವಾಗ ಸಾಯೋದ್ರಿ. ಅವ ಒಬ್ಬ ಸ್ವಲ್ಪ ಹುಷಾರದನ್ನ ಅವ ಒಬ್ಬ ಬದುಕಿದ್ದ. ಅವತ್ತು ಏನಾರ ಈಕಿ ಒಬ್ಬಕ್ಕೆ ಹೋಗ್ಲಿಕ್ಕಂದ್ರೆ ಇವು ಇಸು ಕುಟುಂಬನೂ ಸಾಯೋದು. ಈಗ ನಾಳೆ ನಾವು ಇಲ್ಲಿ ಹಿಂದೆ ಜಾರಿಗೆ ಹೋದೆವು ಅಂದ್ರೆ ಇವು ಇಸು ಕುಟುಂಬ ಮರ್ದಿನೇ ಸಾಯ್ತೈತಿ. ಅರೆ ನೀವು ಇಷ್ಟಕ್ಕ ಮಣ್ಣಾಗಿಡ್ಬೇಕು ಅಂದ್ರಿ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಪೊಲೀಸ್ ಇಲಾಖೆ ಕಾರಣ. ನಮ್ಮ ಇವ್ರು ಏನಾರ ಆಯ್ತಂದ್ರೆ ಪೊಲೀಸ್ ಇಲಾಖೆನೂ ಕಾರಣ, ನಮ್ಮ ಸರ್ಕಾರನೂ ಕಾರಣ ಆಗ್ತದೆ ಸರ್. ಇದು ಗಂಟ ಘೋಷವಾಗಿ ಹೇಳಕ್ ಇಷ್ಟಪಡ್ತೀವಿ ಸರ್. ನಮ್ಗೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ ಹಾಗೂ ಬಿಜಾಪುರ ಉಸ್ತುವಾರಿ ಸಚಿವರಾಗಲಿ, ಇಲ್ಲಿ ಸಿಂದಗಿಯ ಜನಪ್ರತಿನಿಧಿ ಆಗಲಿ, ಇವರೆಲ್ಲರೂ ಸುಮಾರು 6 ದಿವಸ ಆದ್ರೂ ಇಲ್ಲಿ ಬಂದು ಅವರು ಈ ದಲಿತರು ಯಾರು ಎತ್ತಕ್ಕಾಗಿ ಇಲ್ಲಿ ಎಂಬುದು ಅವರಿಗೂ ಯಾರಿಗೂ ಅರಿವು ಇಲ್ಲ. ಈ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ಮಾಡಲಿಕ್ಕೆ ಸಾಯ್ತಾರ. ಆದರೆ ಈ ಇದರಲ್ಲಿ ಎಷ್ಟು ಬುದ್ಧಿ ಅಂತಂತ ನಮಗೆ ಇದು ಬಹಳ ಅತ್ಯಂತ ಒಂದು ದುಃಖದ ವಿಷಯ. ಇದರಲ್ಲಿ ಈ ಹೋರಾಟಕ್ಕೆ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಆಗಲಿ, ನಮ್ಮ ಮಾಜಿ ಸೈನಿಕರ ಸಂಘದ ವತಿಯಿಂದಾಗಲಿ ಎಲ್ಲರ ಕಡೆಯಿಂದ ನಾವು ಬೆಂಬಲ. ದೇಶದಾದ್ಯಂತ ನಮ್ಮ ಜನಾಂಗಕ್ಕೆ ಒಂದು ಅನ್ಯಾಯ ಹಾಲಾಗತ್ತದ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಆಡಳಿತ ಸರ್ಕಾರನೇ ಆಗಿರ್ಬೋದು ಅಥವಾ ಸಾಮಾನ್ಯವಾಗಿ ನಮ್ಮ ನಾವು ಇಲ್ಲಿ ಲೋಕಲ್ ಲೀಡರ್ಸ್ ಆಗಿರ್ಬೋದು ಗಮನ ಹರಿಸಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಯಾವುದು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಇಲಾಖೆಯ ಈ ಒಂದು ನಮ್ಮ ಕ್ಷೇತ್ರದ ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಬೇಕು. ಗಮನ ಹರಿಸಿ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಇದಲ್ಲದೆ ಒಂದು ವೇಳೆ ಇದಕ್ಕೆ ವಿಳಂಬ ಆದಲ್ಲಿ ಎಷ್ಟೇ ದಿನ ಹೋದರೂ ಕೂಡ
ಇನ್ನೊಂದು ಮುಂದಿನ ದಿನಮಾನಗಳಲ್ಲಿ ಇದೇ ಹೋರಾಟ ಈಗ ಶಾಂತಯುತ ಹೋರಾಟ ಏನಾದಲ್ಲ, ಇದು ಒಂದು ಕಿರು ಉಗ್ರ ಹೋರಾಟಕ್ಕೆ ಬರಬಾರ್ದು ಅನ್ನಂಗಿತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಅವ್ರಿಗೆ ನ್ಯಾಯ ಒದಗಿಸಿಕೊಡಬೇಕು. ಅದಕ್ಕೆ ನಾವು ಪ್ರಗತಿಪರ ಹೋರಾಟಗಾರರ ಒಕ್ಕೂಟದಿಂದ ನಮ್ಮ ಸಲೀಂ ಅಲ್ದಿಯವರು ಹಾಗೂ ನಮ್ಮ ಶಬ್ಬೀರ್ ಪಟೇಲ್ ಬಿರಾದರ್ ಅವರು, ನಮ್ಮ MS ಪಟೇಲ್ ಬಿರಾದರ್ ಅವರು ಹಾಗೂ ಬಶೀರ್ ತಾಂಬೆಯವರು ಎಲ್ಲರೂ ಕೂಡ ಇವತ್ತು ಈ ಹೋರಾಟವನ್ನು ಬೆಂಬಲಿಸಲಿಕ್ಕೆ, ಇವರಿಗೆ ನ್ಯಾಯ ಸಿಗುವವರೆಗೂ ಇವರ ಬೆಂಬಲಕ್ಕೆ ನಾವು ಇರುತ್ತೇವೆ ಅಂತ ಹೇಳಿ ಇವರಿಗೊಂದು ಸಾಂತ್ವನವನ್ನು ಹೇಳಿಕೆ ನಾವು ಬಂದಿದ್ದೇವೆ. ಇಲ್ಲಿ ಸಿಂದಗಿ ನಗರದಲ್ಲಿ, ಸಿಂದಗಿ ತಾಲೂಕು ಎಲ್ಲ ಕ್ಷೇತ್ರದಲ್ಲಿ ಹಲವು ಕ್ರೈಮ್ಗಳು ನಡೀತಾ ಇದ್ದಾವೆ. ಆದರೆ ಅದನ್ನು ಭೇದಿಸಲಿಕ್ಕೆ, ಅದನ್ನು ತಡೆಯಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆಯು ಕೂಡ ಅದರಲ್ಲಿ ವಿಫಲ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಸಲೀಂ ಅಲ್ದಿಯವರು ಕೂಡ ಈಗಲೇ ಮಾತಾಡ್ತಾ ಹೇಳಿದ್ರು, ವರಿಷ್ಠ ಅಧಿಕಾರಿಗಳು ಇದರ ಬಗ್ಗೆ ಕೂಡಲೇ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಒಂದು ಪತ್ರ ಬರೆಯುವ ಮೂಲಕ ಇದನ್ನು CIDಗೆ ಅಥವಾ ಬೇರೆ CBI ಇಲಾಖೆಗೆ ನೀಡಿ ಕೂಡಲೇ ಈ ಒಂದು ಪ್ರಕರಣವನ್ನು ಭೇದಿಸಿ ಇಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ನ್ಯಾಯವನ್ನು ಒದಗಿಸಬೇಕಂತ ಹೇಳಿ ಇಲ್ಲಿ ಒಂದು ಕೂಗನ್ನು ಕೇಳಿ ಬರ್ತಾ ಇದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಇದನ್ನು ಸೂಕ್ತವಾಗಿ ಇದರ ಒಂದು ತನಿಖೆ ನಡೆಸಿ ಇವರಿಗೆ ನ್ಯಾಯ ಕೊಡಬೇಕಂತ ನಾನು ಕೂಡ ಇವತ್ತು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಬೆಕ್ಕಾಗಿ ಹೋರಾಟ, ಪೊಲೀಸ್ ಆಡಳಿತಕ್ಕೆ, ಪೊಲೀಸ್ ಆಡಳಿತಕ್ಕೆ, ಜನವರ ಕೊಲೆಯನ್ನು ಭೇದಿಸಲು ವಿಫಲವಾದ ಪೊಲೀಸ್ ಇಲಾಖೆಗೆ, ಆಡಳಿತಕ್ಕೆ, ತಾಲೂಕು ಆಡಳಿತ